ಎಲ್ಲರಿಗೂ ನಮಸ್ಕಾರ. 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 ಮಲಗಿಲ್ ಬಿಟ್ರೇನೋ ಅಂತ ನೋಡ್ತೀನಿ, ಯಾಕೆಂದ್ರೆ ಯಾರು ಎದ್ದೋಗ್ಲಿಲ್ಲ. ನನ್ನಂತೂ ವಿಪರೀತ ಹೊಗಳ್ಬಿಟ್ಟಿದ್ದೀರಿ ಎಲ್ಲರೂ. ಏನ್ ಮಾತಾಡ್ಬೇಕು ಅಂತ ಅರ್ಥ ಆಗ್ತಾ ಇಲ್ಲ. ಕೃಷ್ಣನಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ, ಏನು ತಪ್ಪು ಮಾತಾಡಿಸ್ಬಾರ್ದಪ್ಪ ಅಂತ. ಯಾಕೆಂದ್ರೆ ಏನ್ ಮಾತಾಡೋದು ತಪ್ಪುಗಳೇ ಜಾಸ್ತಿ ಆಗ್ಬಿಟ್ಟಿದೆ. ಬಹಳ ಸುಲಭವಾದ ಕೆಲಸ. ಸೊ ಅದಕ್ಕೆ ಟೈಮು ಎಷ್ಟು ಕೊಡ್ತೀರಾ ಬುದ್ಧಿ? ಅಲ್ಲದ್ರೆ 3 ನಿಮಿಷ ಅಂತಿದ್ದೆ ಅದಕ್ಕೆ. ಸೊ ಈ ಒಂದು ಪವಿತ್ರವಾದಂಥ ಕೃಷ್ಣ ಮಠದ ಈ ಕ್ಷೇತ್ರದಲ್ಲಿ ವೇದಿಕೆ ಇರುವಂಥ ವಿಶ್ವಪ್ರಿಯ ತೀರ್ಥ ಶ್ರೀಗಳ ಪಾದಗಳಿಗೆ ನನ್ನ ಸಾಷ್ಟಾಂಗ ನಮಸ್ಕಾರ ಸಲ್ಲಿಸಿ 64ನೇ ವರ್ಷದ ಈ ಒಂದು ಐತಿಹಾಸಿಕ ಸಮಾರಂಭಕ್ಕೆ ಒಂದು ಹೊಸ ರೂಪವನ್ನೇ ಕೊಟ್ಟಂತ ಸುಗುಣೇಂದ್ರ ಶ್ರೀ ತೀರ್ಥ ಸ್ವಾಮಿಗಳ ಪಾದಗಳಿಗೆ ನಮಸ್ತೆ. ಮತ್ತೊಬ್ಬ ಶ್ರೀಗಳಂತ ಶ್ರೀ ಸುಶೇಂದ್ರ ತೀರ್ಥ ಸ್ವಾಮಿಗಳ ಪಾದಗಳಿಗೆ ನಮಸ್ಕರಿಸಿ, ನಮ್ಮ ಸಂಸತ್ ಸದಸ್ಯರಂತ ಶ್ರೀ ಕೋಟ ಶ್ರೀನಿವಾಸ ಪೂಜಾರಿ ಅವರೇ, ಸುಜೇಂದ್ರರವರೇ, ಯಶ್ಪಾಲ್ ಶಿವಣ್ಣರವರೇ, ಬಲ್ಲಾಳ್ರವರೇ, ಶ್ರೀನಿವಾಸ್ ಅವರೇ, ವಿದ್ವಾನ್ ಆಚಾರ್ಯರವರೇ, ಬಹಳ ಜನರೆಲ್ಲ ವೇದಿಕೆಯಲ್ಲಿದ್ದಾರೆ. ಕೆಳಗಡೆ ಕೂಡ ವಿನಯ್ ಕುಮಾರ್ ಸುರ್ಕೆ, ನಮ್ಮ ಜಯಪ್ರಕಾಶ್ ಹೆಗಡೆ, ಸ್ವರೂಪು, ರವಿ ಅವರು, ಪ್ರಕಾಶ್ ಅವರು, ಇನ್ನ ಬಹಳ ಜನ ನಮ್ಮ ಅಶೋಕ್ ಅವರು, ಪದ್ಮರಾಜ್ ಅವರು ಎಲ್ಲ ಕೂಡ, ಉದಯ್ ಶೆಟ್ಟಿ ಅವರೆಲ್ಲ ಕೂಡ ಇದ್ದಾರೆ. ಬಲ್ಲಾಳರು ಕೂಡ ಇದ್ದಾರೆ, ಶ್ರೀಮತಿ ಬಲ್ಲಾಳ್ ಎಲ್ಲ ಕೂಡ ಇದ್ದಾರೆ. ಪುರಂದರದಾಸರು ಒಂದು ಮಾತು ಹೇಳ್ತಾರೆ, ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ, ಪದುವನಾಮನ ಪಾದವನ್ನು ಪರಮಸಿಕೊಳ್ಳ. ನನಗೊಂದು ಶ್ರೀಗಳ ಜೊತೆಯಲ್ಲಿ ಮಧ್ವಾಚಾರ್ಯ ಸ್ಟ್ಯಾಂಪನ್ನ ಬಿಡುಗಡೆ ಮಾಡುವಂಥ ಸಂದರ್ಭದಲ್ಲಿ ಅವರ ದಿವ್ಯ ಶುಭವಾರ, ಶುಭಗಳಿಗೆ, ಶುಭ ನಕ್ಷತ್ರದಲ್ಲಿ ಇವತ್ತು ನಾವು ಶ್ರೀಕೃಷ್ಣನ ದಿವ್ಯ ದರ್ಶನವನ್ನು ಮಾಡಿ ಈ ಪವಿತ್ರವಾದಂಥ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೇ ನನ್ನ ಭಾಗ್ಯ, ನನ್ನ ಭಾಗ್ಯ, ನನ್ನ ಭಾಗ್ಯ ಅಂತ ಭಾವಿಸ್ತೀನಿ.